ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೇನೆ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ ಕಾವೇರಿ ಅಂತೇಳಿ ಒಬ್ಬರು ಶೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಕೂಡ ತಿಳಿಸ್ತಾ ಹೋಗ್ತಾನೆ. ಇವಳ ಹೆಸರು ಕಾವೇರಿ, ವಯಸ್ಸು 30 ವರ್ಷ ತುಂಬಿದೆ. ಹಾಗೇನೆ ವಸತಿ ಇರೋದು ಬೆಂಗಳೂರು ಅಂತ ಹೇಳ್ಕೊಂಡಿದ್ದಾರೆ. ಚಪಾತಿ ಚಟ ಬಂದಾಗೆಲ್ಲ ಆಲ್ಮೋಸ್ಟ್ ರಸ ಸೋರಿಸಿಕೊಳ್ಳೊಂದು ಆಸೆ ಕೂಡ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೇನೆ ಅದರ ಜೊತೆಯಲ್ಲಿ ಸಮಸ್ಯೆ ಕೂಡ ಹೀಗಿದೆ, ಮದುವೆ ಆಗಿರೋದ್ರಿಂದ ಅಷ್ಟೊಂದು ಒಂದು ತೃಪ್ತಿ ಕೂಡ ಪಡಿಸುತ್ತಿಲ್ಲ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸಿದ್ದಾರೆ. ಹಾಗೇನೆ ಕಾರಣ ನೋಡಬಹುದು, ಅವರಿಗೆ ಆಲ್ಮೋಸ್ಟ್ ನರದ ಒಂದು ಸಮಸ್ಯೆ ತುಂಬಾನೇ ಒಂದು ಜಾಸ್ತಿ ಇದೆ. ಆ ಒಂದು ಉದ್ದೇಶಕ್ಕೆ ಇವಾಗ ಅವರಿಗೆ ಮಾಡೋಕೆ ಕೂಡ ಆಗ್ತಾ ಇಲ್ಲ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ನನಗೆ ಆಲ್ಮೋಸ್ಟ್ ಬಯಕೆ ಕೂಡ ಹೀಗಿದೆ ಅಂತೇಳಿ ತಮ್ಮ ಒಂದು ಆಸೆ ಕೂಡ ವ್ಯಕ್ತಪಡಿಸ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ರಾತ್ರಿ ಪೂರ್ತಿ ನಿಮ್ಮ ಜೊತೆ ಸುಖ ಪಡೆಯುವಂತ ಆಸೆ, ಯಾರಾದ್ರೂ ನನಗೆ ಕರೆ ಮಾಡಿ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಕಾವೇರಿ ಒಂದು ಬಯೋಡೇಟಾ ಕೂಡ ಆಗಿರ್ತದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೇನೆ ಕಾರ್ವಾಲೆ.com ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಅದು 2021 ಒಂದು ಮಾಡೆಲ್ ಕಾರ್, ಮಹೀಂದ್ರ ಕಾರ್ LX ಅಂತೇಳಿ ಹಾರ್ಡ್ ಒಂದು ಟಾಪ್ ಡೀಸೆಲ್ ಇಂಜಿನ್ ನ ಒಂದು ಕಾರ್ ಕೂಡ ಆಗಿರ್ತದೆ. ಆ ಒಂದು ಕಾರ್ನ ಒಂದು ಫೈನಲ್ ಪ್ರೈಸ್ ಕೂಡ ನಿಮಗೆ ಡಿಸ್ಪ್ಲೇಲಿ ಕೂಡ ಶೋ ಕೂಡ ಮಾಡಿದ್ದಾರೆ. ಅದು 15,85,000 ತನಕ ಅದರ ಒಂದು ಪ್ರೈಸ್ ಕೂಡ ಆಗುತ್ತೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೆ ಕೊನೆಯದಾಗಿ ನಿಮಗೆ ಒಂದು ಕಾರ್ ಸೆಲ್ ಅನ್ನೋ ಒಂದು ರಿವ್ಯೂ ಮತ್ತೆ ಕಾರ್ನ ಒಂದು ಇಮೇಜ್ ನ ಕೂಡ ತಿಳಿಸ್ತಾ ಹೋಗ್ತೇನೆ. ಬಿಫೋರ್ ನೋಡಿ, ಇವರ ಒಂದು ಗಂಡನಿಂದ ಇಷ್ಟೆಲ್ಲ ಒಂದು ಕಷ್ಟ ಅನುಭವಿಸೋಕೆ ಒಂದು ಕಾರಣ ಕೂಡ ಇದು ಕೂಡ ಹೌದು ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಗಂಡ ನರದ ಒಂದು ಸಮಸ್ಯೆಯಿಂದ ಅದರ ಮೇಲೆ ಆಲ್ಮೋಸ್ಟ್ ತೂತಿನ ಒಂದು ಕಷ್ಟನ ತುಂಬಾನೇ ಅನುಭವಿಸುತ್ತಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಯಾವಾಗ ಅವರಿಗೆ ಆ ರೀತಿಯಾದ ಒಂದು ಪ್ರಾಬ್ಲಮ್ ಆಯ್ತು, ಅವಾಗ ನಾನು ಕೂಡ ಆಲ್ಟರ್ನೇಟಿವ್ ಅಂತ ಮಾಡ್ಬೇಕಂತೇಳಿ ಈ ಒಂದು ವೇ ಕೂಡ ಚೂಸ್ ಕೂಡ ಮಾಡಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಯಜಮಾನರಿಗೆ ಹೀಗೆ ಆಗಿ 2 ವರ್ಷ ಆಯ್ತು, ಅವತ್ತಿಂದ ತೂತಿಗೆ ಒಂದು ಸುಖ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇದುವರೆಗೂ ಎಷ್ಟೋ ಹುಡುಗರು ಆಲ್ಮೋಸ್ಟ್ ಕರೆ ಕೂಡ ಮಾಡಿದ್ರು. ಯಾಕಂದ್ರೆ ಯಾವಾಗ ಅಕ್ಕಪಕ್ಕದಲ್ಲಿ ಈ ಒಂದು ಸಮಸ್ಯೆ ಕೂಡ ಕಾಡ್ತೋ ಅವಾಗ ನಂಬರ್ ಕೂಡ ಸ್ಪ್ರೆಡ್ ಆಗಿ ಕಾಲ್ ಕೂಡ ಮಾಡಿದ್ರು. ಬಟ್ ನಾನು ಯಾರಿಗೂ ಕೂಡ ರೆಸ್ಪಾನ್ಸ್ ಕೂಡ ಮಾಡಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಕಾರಣ, ಗಂಡ ಆಲ್ಮೋಸ್ಟ್ ಆ ಒಂದು ಫೋನ್ ಕೂಡ ಬಳಸುತ್ತಿದ್ದ. ಬಟ್ ಅವರಿಗೆ ಒಂದು ಚೀಟಿಂಗ್ ಕೂಡ ಮಾಡಬಾರ್ದು ಅಂತೇಳಿ ಒಂದು ಪ್ಲಾನ್ ಕೂಡ ಇತ್ತು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಬಟ್ ಆದ್ರೆ 2 ವರ್ಷದಿಂದ ಸುಖ ಇಲ್ಲದೆ ಬೆರಳಿಗೆ ಆಲ್ಮೋಸ್ಟ್ ಸೌತೆ ಇಲ್ಲ ಬೆರಳು ಹಾಕೊಂಡು ಆಲ್ಮೋಸ್ಟ್ ಚಟ ಕೂಡ ತೀರಿಸ್ಕೊಂಡಿದ್ದಾರೆ ಅಂತೇಳಿ ಈ ಒಂದು ಮಾಹಿತಿಯಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ. ಆದ್ರೂ ಕೂಡ ಅವರಿಗೆ ಅಷ್ಟೊಂದು ಒಂದು ತೃಪ್ತಿ ಕೂಡ ಸಿಕ್ಕಿಲ್ಲ. ಆ ಒಂದು ಉದ್ದೇಶಕ್ಕೆ ಈ ಒಂದು ಮಾಹಿತಿಯನ್ನು ಕೂಡ ಶೇರ್ ಮಾಡಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಪ್ಲೀಸ್ ಯಾರಾದರೂ ಫ್ರೀ ಆಗಿರುವಂತ ವ್ಯಕ್ತಿ ಇದ್ರೆ ನನಗೆ ಕರೆ ಮಾಡಿ ಅಂತೇಳಿ ತಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ನೋಡಿ, ಅವರ ಒಂದು ಜೀವನದಲ್ಲಿ ಆಗಿರುವಂತ ಒಂದು ಕಷ್ಟ. ಹಾಗೇನೆ ಹೀಗೆ ನನ್ನ ಜೊತೆಯಲ್ಲಿ ಇರೋ ವ್ಯಕ್ತಿ ಮಾತ್ರ ನನಗೆ ಕಾಲ್ ಮಾಡಿ ಅಂತ ಹೇಳ್ಕೊಂಡಿದ್ದಾರೆ. ಕ್ವಶನ್ ನೋಡಿ, ಗಂಡಿನ ಒಂದು ಗೂಟದ ಒಂದು ಗಾತ್ರ ದೊಡ್ಡದಾಗಿ ಇರಬೇಕು ಅಂತ ಪರ್ಸನ್ಗೆ ಮೊದಲೇ ಒಂದು ಆದ್ಯತೆ ಕೂಡ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಒಮ್ಮೆ ಅವನಿಗೆ ಆಲ್ಮೋಸ್ಟ್ ನೋಡಿದ್ರೆ ತಕ್ಷಣ ಒಂದು ಗೂಟ ಚೀಪಾಡಿ ಒಂದು ಚಪಾತಿಯಲ್ಲಿ ಆಲ್ಮೋಸ್ಟ್ ಇಟ್ಟುಕೊಂಡು ರಾತ್ರಿ ಪೂರ್ತಿ ಒಂದು ಮಲಗುವ ಒಂದು ಆಸೆ ಕೂಡ ಬರಬೇಕು. ಆ ರೀತಿಯಾದ ಒಂದು ಮೈಕಟ್ಟನ್ನು ಕೂಡ ಹೊಂದಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಒಮ್ಮೆ ಒಂದು ತೂತು ಚಿಪ್ಪಿಸಿಕೊಳ್ಳೊಂದು ಆಸೆ ತುಂಬಾ ಒಂದು ದಿನದಿಂದ ಕೂಡ ಇದೆ. ಸೊ ಅದನ್ನ ಒಂದು ಈಡೇರಿಸಿದ್ರೆ ತುಂಬಾನೇ ಒಂದು ಹೆಲ್ಪ್ ಕೂಡ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ಯಾರಿಗಾದ್ರೂ ಇಷ್ಟ ಇದ್ರೆ ಪ್ಲೀಸ್ ಡ್ರೈವ್ ಕೂಡ ಮಾಡ್ಬೋದು ಅಂತೇಳಿ ಈ ಒಂದು ಮಾಹಿತಿಯಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ವಯಸ್ಸಾದ ಒಂದು ವ್ಯಕ್ತಿಗೆ ಆಲ್ಮೋಸ್ಟ್ ನಾನು ಕೊಡಲ್ಲ. ಯಾಕಂದ್ರೆ ವಯಸ್ಸಾದ ವ್ಯಕ್ತಿ ಆಲ್ಮೋಸ್ಟ್ ನಾನು ಲಾಸ್ಟಿಗೆ ಯಾರು ಕೂಡ ಒಂದು ಸಿಗಲೇ ಇದ್ದಾಗ ನಾನು ಹೇಳ್ತೇನೆ ಅಂತ ಹೇಳ್ಕೊಂಡಿದ್ದೇನೆ. ಇವಾಗ ಪ್ರಸ್ತುತ ನನಗೆ ಯಂಗ್ ಹುಡುಗರು ಕರೆ ಮಾಡಿ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದಿಷ್ಟು ಬೇಕಾಗಿರುವಂತಹ ಒಂದು ಗಂಡಿನ ಒಂದು ಲಕ್ಷಣ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೇನೆ ನೋಡಿ, 2021 ಒಂದು ಮಾಡೆಲ್ ಕಾರ್ನ ಬಗ್ಗೆ ಕೂಡ ಹೇಳಿಕ್ ಹೋದ್ರೆ, ಇದು ಜೂನ್ 2021 ಮ್ಯಾನುಫ್ಯಾಕ್ಚರ್ ಕೂಡ ಆಗಿರುತ್ತೆ. ಹಾಗೇನೆ 65,584 ಕಿಲೋಮೀಟರ್ ರನ್ ಕೂಡ ಆಗಿರುತ್ತದೆ. ಹಾಗೇನೆ ಸ್ನೇಹಿತರೆ, ಫ್ಯೂಲ್ ಟೈಪ್ ನೋಡಿದ್ರೆ ಡೀಸೆಲ್ ಆಗಿರುತ್ತೆ. ಮತ್ತೆ ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್ ಮತ್ತೆ 6 ಒಂದು ಗೇರ್ ಕೂಡ ಇದೆ. ಮತ್ತೆ ಮ್ಯಾನ್ಯುವಲ್ ಒಂದು ಓವರ್ ರೈಡ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಕಾರ್ ಆಲ್ಮೋಸ್ಟ್ ನಿಮಗೆ ಅವೈಲೇಬಲ್ ಇರೋದು ಕೊಚ್ಚಿಲ್ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ಕೇರಳ ಪಾಸಿಂಗ್ ಅಲ್ಲಿ ಇರುತ್ತೆ. ಹಾಗೇನೆ ಓನರ್ ನೋಡ್ಲಿಕ್ಕೆ ಹೋದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ರಿಜಿಸ್ಟ್ರೇಷನ್ ನೋಡ್ಲಿಕ್ಕೆ ಹೋದ್ರೆ ನವೆಂಬರ್ 2021 ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ.
ಇದು ಕಾರ್ನ ಒಂದು ಇಮೇಜ್ ಕೂಡ ಆಗಿರುತ್ತೆ. ಮತ್ತೆ ಮೋರ್ ಒಂದು ಇಮೇಜ್ ನಿಮಗೆ ಏನಾದರೂ ಬೇಕಾಗಿದ್ರೆ ಖಂಡಿತವಾಗ್ಲೂ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೂಡ ನಾವು ಪ್ರೊವೈಡ್ ಮಾಡ್ತೇವೆ. ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ಡೀಟೇಲ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಇದಿಷ್ಟು ಸ್ನೇಹಿತರೆ ಇವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತೆ ಮೋರ್ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.